ಸರ್, UBDT ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ವರ್ಷದಿಂದ 50% ಮ್ಯಾನೇಜ್ಮೆಂಟ್ ಕೋಟಾವನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಏನು ಹೇಳ್ತಾ ಇಲ್ಲ ಅವ್ರುಗಳು, ಹೈಯರ್ ಗೌರ್ಮೆಂಟ್ ಫೀಸ್ ಅಡಿನಲ್ಲಿ 97,000 ಕಲೆಕ್ಟ್ ಮಾಡ್ತಿದ್ದಾರೆ. ಯಾವ ಗೌರ್ಮೆಂಟ್ ಕಾಲೇಜಲ್ಲಿ ಇಷ್ಟು ಫೀಸ್ ಇದೆ? ಏನು ವಿದ್ಯಾರ್ಥಿಗಳನ್ನು ಸುಲಿಗೆ ಮಾಡೋಕ್ಕೆ ನಿಂತಿದ್ದಾರೆ. ಇಲ್ಲಿ UBDT ಇಂಜಿನಿಯರಿಂಗ್ ಕಾಲೇಜು ಒಂದು ಇತಿಹಾಸ ಇರ್ತಕ್ಕಂಥ ಕಾಲೇಜ್ಗಳು. ಈ ಕಾಲೇಜಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ವಿದೇಶದಲ್ಲಿ ಹೋಗಿ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಅವ್ರು ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ಈ ಒಂದು ಕಾಲೇಜಿಗೆ ಅಲ್ಯುಮಿನಿಸ್ಗಳು ಫಂಡಿಂಗನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಕಾಲೇಜನ್ನು ಬೆಳೆಸೋ ಅಂತ ಕಾಳಜಿ ಸರ್ಕಾರ ಅಥವಾ VTU ಇಟ್ಕೋಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಈ ಬಡ ವಿದ್ಯಾರ್ಥಿಗಳು ಮೆರಿಟೋರಿಯಲ್ ವಿದ್ಯಾರ್ಥಿಗಳಿಂದ ಇವತ್ತು ಸುಲಿಗೆ ಮಾಡಕ್ಕೆ ನಿಂತಿದೆ. ಇದು ನಿಜವಾಗ್ಲೂ ಸಹ ವಿದ್ಯಾರ್ಥಿ ವಿರೋಧಿ ನಡೆಯಾಗಿದೆ. ಇದನ್ನು ವಿರೋಧಿಸಿ ನಾವು ಪ್ರತಿಭಟನೆಯನ್ನು ಸಹ ಮಾಡಿದ್ವಿ. ಆಮೇಲೆ ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಸಹ ಕೊಟ್ಟಿದ್ದೀವಿ. ಹಾಗೆಯೇ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೂ ಸಹ ಮನವಿಯನ್ನು ನಾವು ಸಲ್ಲಿಸಿದ್ದೀವಿ. ಯಾವುದೇ ಕಾರಣಕ್ಕೂ UBDT ಇಂಜಿನಿಯರಿಂಗ್ ಕಾಲೇಜಲ್ಲಿ, ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಒಂದು ನೀತಿ ಅಥವಾ ಈ ಒಂದು ಧೋರಣೆಯನ್ನು ತರಬಾರ್ದು ಅಂತ ಹೇಳಿ ನಾವು ಮನವಿ ಸಹ ಮಾಡಿ ಒಂದು ನಿನ್ನೆ ದೊಡ್ಡ ಮಟ್ಟದ ಸಮಾವೇಶನ ಮಾಡಿದ್ವಿ. ಸೊ ಇಲ್ಲಿ ಸ್ನೇಹಿತರೆ, ಈ ಒಂದು ಕಾಲೇಜಲ್ಲಿ ಯಾವುದೇ ಕಾರಣಕ್ಕೂ ಸಹ ಪೇಮೆಂಟ್ ಕೋಟಾ ಇಂಟ್ರೊಡ್ಯೂಸ್ ಆಗಬಾರ್ದು. ಯಾರೆಲ್ಲ ವಿದ್ಯಾರ್ಥಿಗಳು 97,000 ಅಡಿಯಲ್ಲಿ ಅವರು ಅಡ್ಮಿಷನ್ ತಗೊಂಡಿದ್ದಾರೆ, ಆ ಒಂದು ಅಮೌಂಟ್ ರೀಫಂಡ್ ಆಗಬೇಕು ಅಂತ ಹೇಳಿ ನಾವು ಆಗ್ರಹಿಸಿ, ಇದು ಎಲ್ಲಿವರೆಗೂ ಅಚೀವ್ ಆಗಲ್ವೋ ಅಲ್ಲಿವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀವಿ. ಹಾಗೆಯೇ UBDT ಹೋರಾಟದ ಸಮಿತಿಯ ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ. ಹಲವಾರು ರಾಜ್ಯದ ಸಾಹಿತಿಗಳಿರ್ಬೋದು, ದಾವಣಗೆರೆಯಲ್ಲಿ ಇರ್ತಕ್ಕಂಥ ಸಾಹಿತಿಗಳು, ಅವರೆಲ್ಲರೂ ನಮ್ಮ ಜೊತೆಗಿದ್ದಾರೆ ಸ್ನೇಹಿತರೆ. ಹಾಗೆಯೇ ಫೈನಲ್ ಇಯರ್ ಮತ್ತು ಥರ್ಡ್ ಇಯರ್ಸ್ ವಿದ್ಯಾರ್ಥಿಗಳಿಗೆ ಏನೆಲ್ಲ ಫೀಸ್ ಹೆಚ್ಚಳ ಮಾಡಿದ್ದಾರೆ ಅದನ್ನು ವಾಪಸ್ ತಗೊಳ್ಳೇಬೇಕು. ಅದು ತಗೊಂಡಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಉಗ್ರವಾದ ಹೋರಾಟನ ಮುಂದುವರಿಸ್ತೀವಿ. ನನ್ನ ಹೆಸರು ಪೂಜಾ ನಂದಿಹಳ್ಳಿ, AIDSOನ ಜಿಲ್ಲಾ ಅಧ್ಯಕ್ಷೆ. ಟ್ರೈಪಾಡ್ ತಂದು ಯಾಕೆ ಶೂಟ್ ಮಾಡೋದು? ಟ್ರೈಪಾಡ್ ನಮ್ದು ಶ್ರೀನಣ್ಣ. ಸರ್, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ಆಗೋದೇ ಒಂದು ದೊಡ್ಡ ವಿಷಯ ಸರ್. ಎಲ್ಲ ಸ್ಟೂಡೆಂಟ್ಸು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನು ಅಡ್ಮಿಷನ್ ಆಗ್ತಾರಲ್ಲ, ಎಷ್ಟು ಒದ್ದಾಡಿ ಎಷ್ಟು ಹೋರಾಡಿ ಜಾಯ್ನ್ ಆಗ್ತಾರಂತ ನಮ್ಗಳಿಗೆ ಮಾತ್ರ ಗೊತ್ತಿರುತ್ತೆ ಸರ್. ಯಾಕಂದರೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿ ಬಂದಿರ್ತೀವಿ. ಸೊ KCET ಆಗಲಿ DCET ಆಗಲಿ ಈ ಎಕ್ಸಾಮ್ಸ್ ಎಲ್ಲ ಪಾಸ್ ಮಾಡ್ಕೊಂಡು ಏನು ಮೆರಿಟ್ ಸ್ಟೂಡೆಂಟ್ಸ್ ಎಲ್ಲ ಬಂದು ಈ ಗೌರ್ಮೆಂಟ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾರಲ್ಲ, ಸೊ ಅಂಥ ಒಂದು ಪರಿಸ್ಥಿತಿಲಿ ಸರ್ ನಮಗೆ ಈಗ ಫೀಸು 43,000 ಇದೆ ಸರ್. ನಾನು ಕಟ್ಟಿರೋ ಫೀಸು 43,000. ಆ ಫೀಸನ್ನೇ ನಮ್ಮ ಕೈಯಲ್ಲಿ ಕಟ್ಟೋಕ್ಕಾಗ್ತಾಯಿಲ್ಲ ಸರ್. ಯಾಕಂದರೆ ನಾವು ಬಡ ಕುಟುಂಬದಿಂದ ಬಂದಿರೋವಂಥ ವಿದ್ಯಾರ್ಥಿಗಳು. ನಾನೊಬ್ಬನೇ ಅಲ್ಲ, ಈ ಕಾಲೇಜಲ್ಲಿ ಏನೇನು ಓದ್ತಿದಾರಲ್ಲ ಎಲ್ಲರೂ ಈ ಸರ್ಕಾರಿ ಕಾಲೇಜು ಸರ್ಕಾರಿ ಶಾಲೆಗಳು ಮಾಡಿರೋದೇ ಬಡ ವಿದ್ಯಾರ್ಥಿಗಳು ಓದಲಿ, ಅವರಿಗೂ ಎಜುಕೇಷನ್ ಸಿಗಲಿ ಅನ್ನೋ ಕಾರಣದಿಂದ ಮಾಡಿರ್ತಾರೆ. ಸೊ ಅಂಥ ಫೀಸೇ ಇಲ್ಲಿ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂತ ವಿದ್ಯಾರ್ಥಿಗಳಲ್ಲಿ ಇಂಥ ಪರಿಸ್ಥಿತಿ ಟೈಮಲ್ಲಿ ಈ ಸರ್ಕಾರ ಗೌರ್ಮೆಂಟ್ ಕಾಲೇಜಲ್ಲಿ 50% ಸೀಟ್ಸ್ನ ಪ್ರೈವೇಟಾಗಿ ಕಿತ್ಕೊಂಡ್ರೆ ಆ ಮೆರಿಟಿಂದ ಬರುವಂಥ ಸ್ಟೂಡೆಂಟ್ಸ್ ಎಲ್ಲೋಗಿ ಅಧ್ಯಯನ ಮಾಡ್ಬೇಕು ಸರ್, ಎಲ್ಲೋಗಿ ಎಜುಕೇಷನ್ ಮಾಡಬೇಕು. ಇದು ಬರೀ UBDT ದಾವಣಗೆರೆಗೆ ಸೀಮಿತ ಆಗಿರೋ ಕಾಲೇಜ್ ಆದರೂ ಕೂಡ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಅಂತ ಏನಿದೆ ಇದು ಯೂನಿವರ್ಸು, ಇಡೀ ಸ್ಟೇಟ್ಗೆ ಸೀಮಿತ ಆಗಿರೋ ಕಾಲೇಜು ಸರ್. ಸೊ ಇದು ಬರೀ ದಾವಣಗೆರೆ ಸುದ್ದಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಸುದ್ದಿ ಸರ್. ಇದು ಬರೀ ದಾವಣಗೆರೆಗೆ ಸೀಮಿತ ಮಾಡಿಬಿಟ್ರೆ ಇದು ನಮ್ಮ ಹೋರಾಟ ಸಕ್ಸಸ್ ಆಗಲ್ಲ.
ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ಬಡ ಕುಟುಂಬದವ್ರು ಇದ್ದೀರೋ, ಯಾರ್ಯಾರು ಬಡ ವಿದ್ಯಾರ್ಥಿಗಳಿದ್ದೀರೋ ಎಲ್ಲರೂ ವಾಯ್ಸ್ ರೈಸ್ ಮಾಡಬೇಕು. ಎಲ್ಲರೂ ವಾಯ್ಸ್ ರೈಸ್ ಮಾಡಿಬಿಟ್ಟು 50% ಏನು ಪ್ರೈವೇಟ್ ಸೀಟ್ಸ್ಗಳನ್ನ ಸರ್ಕಾರ ಈ ಟೈಮಲ್ಲಿ ಮಾರ್ತಾ ಇದೆ, ಸೊ ಆ ಪಾಲಿಸಿನ ಎಲ್ಲರೂ ಕಿತ್ತೊಗಿಬೇಕು. ಸೊ ಈ ವಿಷಯನ ಇಡೀ ಸ್ಟೇಟಲ್ಲಿ, ಇಡೀ ಕರ್ನಾಟಕದಲ್ಲಿ ಯಾರ್ಯಾರಿದ್ದೀರೋ ಎಲ್ಲರೂ ವಿಚಾರ ತಿಳ್ಕೊಳ್ರಿ. ಸೊ ವಾಯ್ಸ್ ರೈಸ್ ಮಾಡಿರಿ. ADS ಕಮಿಟಿ ನಮ್ಮೊಂದಿಗಿದೆ, ಮತ್ತು UBDT ಸ್ಟೂಡೆಂಟ್ಸ್ ಕಮಿಟಿನೂ ನಮ್ಮೊಂದಿಗಿದೆ. ಎಲ್ಲರೂ ಸೇರಿಬಿಟ್ಟು ಹೋರಾಟ ಮಾಡೋಣ. ಈ ಪ್ರತಿಭಟನೆ, ಈ ಒಂದು ಪಾಲಿಸಿ ಯಾವಾಗ ಸರ್ಕಾರ ತೆಗಿಯೋದಿಲ್ವೋ ಅಲ್ಲಿವರೆಗೂ ಈ ಪ್ರತಿಭಟನೆ ಮುಂದುವರಿಯುತ್ತೆ ಸರ್. ಮತ್ತು ನಾವು ಬಾಯ್ಕಾಟು ಮಾಡಬೇಕಾಗುತ್ತೆ, ಕಾಲೇಜು ಗೇಟೆಲ್ಲ ಕ್ಲೋಸ್ ಮಾಡಿಸ್ಬೇಕಾಗುತ್ತೆ. ನಿಮ್ಗಳಿಗೆ ಗೊತ್ತಿದೆ ಸ್ಟೂಡೆಂಟ್ಸ್ ಪವರ್ ಏನಂತ. ಸೊ ಅವರು ಸ್ಟೂಡೆಂಟ್ಸು ಸುಮ್ಮನೆ ಸ್ಟೂಡೆಂಟು ಎಜುಕೇಷನ್ ಮಾಡ್ತಿರಲ್ಲ ಸರ್, ಎಲ್ಲರೂ ಅರ್ಥ ಮಾಡ್ಕೊಂಡು ಎಲ್ಲ ತಿಳ್ಕೊಂಡೇ ಮಾಡ್ತಿರ್ತಾರೆ. ಸೊ ಎಲ್ಲರೂ ಅಥೆಂಟಿಕೇಟೆಡ್ ಆಗಿದ್ದಾರೆ. ಸೊ ಸರ್ಕಾರ ಯಾವುದೇ ರೀತಿ ಪಾಲಿಸಿ ತಂದರೂ ನಾವೆಲ್ಲರೂ ಅಥೆಂಟಿಕೇಟೆಡ್ ಆಗಿರ್ತೀವಿ. ನಮ್ಮೊಂದಿಗೆ ADS ಕಮಿಟಿ ಇದೆ. ಸೊ ಎಲ್ಲರೂ, ಇಡೀ ಕರ್ನಾಟಕದ ಜನತೆ ಎಲ್ಲರೂ ಸೇರಿಬಿಟ್ಟು ಈ ಪಾಲಿಸಿ ವಿರುದ್ಧ ಹೋರಾಡೋಣ, ವಾಯ್ಸ್ ರೈಸ್ ಮಾಡೋಣ. ಸೊ ಈ ಪಾಲಿಸಿನ ಕಿತ್ತೊಗಿಸೋಣ. ನನ್ನ ಹೆಸರು ಅಭಿಷೇಕ್ ಎಸ್ ಅಂತ ಸರ್. ನಾನು UBDT ಕಾಲೇಜ್ ಸ್ಟೂಡೆಂಟ್, ಸಿವಿಲ್ ಬ್ರಾಂಚ್.